ಲೇಡೀಸ್ ಅಂಡ್ ಜೆಂಟಲ್ಮನ್, ನಟ ಅಲ್ಲು ಅರ್ಜುನ್ ಆಯೋಜಿಸಿದ್ದ ಕಾಕ್ಟೇಲ್ ಪಾರ್ಟಿಯಲ್ಲಿ ನಟ ರಾಮ್ ಚರಣ್ ಭಾಗಿಯಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಅಯ್ಯಪ್ಪ ಮಾಲಾಧಾರಿಯಾಗಿ ಇದ್ದಾಗಲೇ ಮದ್ಯದ ಪಾರ್ಟಿಗೆ ಹೋದ್ರಾ ಎನ್ನುವ ಪ್ರಶ್ನೆಗಳು ಎದ್ದಿವೆ. ಹೀಗಾಗಿ ಈ ಬಗ್ಗೆ ಟೀಕೆಗಳು, ಚರ್ಚೆಗಳು, ಟ್ರೋಲ್ಗಳು ಎಲ್ಲವೂ ಒಂದೇ ಸಮಯದಲ್ಲಿ ಶುರುವಾಗಿದೆ. ಆದರೆ ಈ ವಿಚಾರದ ನಿಜ ಸ್ಥಿತಿ ಏನು? ನಿಜವಾಗಿಯೂ ಅವರು ತಪ್ಪು ಮಾಡಿದ್ರಾ? ಇಲ್ಲಿದೆ ಸಂಪೂರ್ಣ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಾನು ರೂಪಲತಾ. ಅಲ್ಲು ಕುಟುಂಬದಲ್ಲಿ ಮದುವೆ ಸಂಭ್ರಮ ಜೋರಾಗಿದೆ. ನಟ ಅಲ್ಲು ಶಿರೀಶ್ ಮದುವೆ ಮುನ್ನ ಹಲವು ಪಾರ್ಟಿಗಳನ್ನ ಆಯೋಜಿಸಿದ್ರು. ನಿನ್ನೆಯಷ್ಟೇ ವಿದೇಶದ ಕ್ರೂಸ್ನಲ್ಲಿ ಅದ್ದೂರಿ ಸಂಭ್ರಮ ಕೂಡ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಸ್ಟಾರ್ಗಳು ಕೂಡ ಭಾಗಿಯಾಗಿದ್ದು ಹಲವು ಫೋಟೋಸ್ ಮತ್ತು ವಿಡಿಯೋಗಳು ವೈರಲ್ ಆಗ್ತಿವೆ. ಇನ್ನು ಅಲ್ಲು ಅರ್ಜುನ್ ತಮ್ಮ ಸಹೋದರನಿಗಾಗಿ ಆಯೋಜಿಸಿದಂಥ ಮತ್ತೊಂದು ಕಾಕ್ಟೇಲ್ ಪಾರ್ಟಿಯಲ್ಲಿ ಮದ್ಯ, ನೃತ್ಯ ಸೇರಿದಂತೆ ಸಂಭ್ರಮದ ಕ್ಷಣಗಳು ಮನೆ ಮಾಡಿತ್ತು. ಇದೇ ಸಂದರ್ಭದಲ್ಲಿ ರಾಮ್ ಚರಣ್ ಈ ಪಾರ್ಟಿಗೆ ಆಗಮಿಸಿದ ವಿಡಿಯೋವನ್ನ ಅಲ್ಲು ಶಿರೀಶ್ ತಮ್ಮ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಆದ್ರೆ ರಾಮ್ ಚರಣ್ ಅಯ್ಯಪ್ಪ ಮಾಲಾಧಾರಿಯಾಗಿ ಇದ್ದಾಗಲೇ ಈ ಪಾರ್ಟಿಗೆ ಹೋದ್ರಾ ಎಂಬ ಪ್ರಶ್ನೆ ಹಲವರಲ್ಲಿ ಮೂಡಿತ್ತು. ಕೆಲವರು ಇದನ್ನ ಟೀಕಿಸುತ್ತಿದ್ದಾರೆ. ಅಯ್ಯಪ್ಪ ಭಕ್ತನಾಗಿ ನಿಯಮ ಪಾಲಿಸುವ ಬದಲು ರಾಮ್ ಚರಣ್ ಮದ್ಯದ ಪಾರ್ಟಿಯಲ್ಲಿ ಹೇಗೆ ಭಾಗಿಯಾದ್ರು, ಮದ್ಯ ಸೇವನೆ ಮಾಡಿದ್ದಾರೆ ಎಂದು ಪ್ರಶ್ನೆಗಳು ಕೇಳಿ ಬರ್ತಿವೆ. ಸದ್ಯ ಅಲ್ಲು ಶಿರೀಶ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಸ್ವಾಮಿಯವರು ಎಲ್ಲರೂ ಮದ್ಯ ಸೇವಿಸುವ ಮೊದಲೇ ಬಂದು ಶುಭ ಹಾರೈಸಿ ಹೊರಟು ಹೋದ್ರು ಎಂದಿದ್ದಾರೆ. ರಾಮ್ ಚರಣ್ ಮತ್ತು ಅಲ್ಲು ಕುಟುಂಬದ ನಡುವೆ ಆಪ್ತ ಸಂಬಂಧವಿದೆ. ಅಲ್ಲು ಅರ್ಜುನ್ ಮತ್ತು ಅಲ್ಲು ಶಿರೀಶ್ ಅವರ ತಂದೆ ರಾಮ್ ಚರಣ್ ತಾಯಿಯ ಸಹೋದರರಾಗಿದ್ದಾರೆ. ಹೀಗಾಗಿ ಕುಟುಂಬ ಕಾರ್ಯಕ್ರಮಗಳಲ್ಲಿ ರಾಮ್ ಚರಣ್ ಹಾಜರಾಗುವುದು ಅನಿವಾರ್ಯ. ಇನ್ನೊಂದು ಕಡೆ ರಾಮ್ ಚರಣ್ ಅಯ್ಯಪ್ಪ ಭಕ್ತರಾಗಿದ್ದು ಮಾಲಾಧಾರಣೆಯ ಸಮಯದಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವವರಾಗಿ ಗುರುತಿಸಿಕೊಂಡಿದ್ದಾರೆ. ಚಪ್ಪಲಿ ಧರಿಸದೆ ನಡೆಯುವುದು, ನಿಯಮಿತ ಆಚರಣೆಗಳನ್ನು ಪಾಲಿಸುವುದು ಅವರ ಭಕ್ತಿಯ ಭಾಗವಾಗಿದೆ. ಹಾಗಾಗಿ ಮಾಲೆಗೆ ಅಪಚಾರವಾಗುವಂತೆ ನಡೆದುಕೊಂಡಿದ್ದಾರೆ ಎಂಬ ಆರೋಪಗಳಿಗೆ ತಾತ್ಕಾಲಿಕ ಸ್ಪಷ್ಟನೆ ಸಿಕ್ಕಿಯಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ವಿಡಿಯೋ ಕೇವಲ ಒಂದು ಭಾಗ ಮಾತ್ರ. ಅದರ ಹಿಂದೆ ಇರುವಂತಹ ಸತ್ಯ ಬೇರೆಯದೇ ಇದೆ ಎನ್ನುತ್ತಿದ್ದಾರೆ ನೆಟ್ಟಿಗರು. ಒಟ್ಟಾರೆ ವಿಡಿಯೋ ವೈರಲ್ ಆದ್ರೆ ಸಾಕು, ತಕ್ಷಣ ಟೀಕೆ, ಪ್ರಹಾರಗಳು ಆರಂಭವಾಗುತ್ತವೆ. ಸದ್ಯ ಈ ವಿಚಾರದಲ್ಲಿ ರಾಮ್ ಚರಣ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾಗಾಗಿ ಟೀಕೆ, ಟಿಪ್ಪಣಿಗಳು ಇನ್ನೂ ಕೂಡ ವ್ಯಕ್ತವಾಗ್ತಿದೆ. ಇಂಥ ಇನ್ನಷ್ಟು ಅಪ್ಡೇಟ್ಸ್ ಮತ್ತು ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.